ಲೋಕಸಭಾ ಎಲೆಕ್ಷನ್ನ ಪ್ರಚಾರದ ಅಖಾಡದಲ್ಲಿ ಸಂಘರ್ಷದ ಘಟನೆಗಳು ಕೂಡ ಮರುಕಳಿಸ್ತಾ ಇದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ವಾಕ್ಸಮರ ನಡೆದಿದೆ. ಪ್ರಚಾರದ ವೇಳೆ ಈ ವಾಕ್ಸಮರ ಕೈ ಮಿಲಾಯಿಸೋ ಹಂತಕ್ಕೂ ಕೂಡ ತಲುಪಿದೆ. ದಾವಣಗೆರೆಯ ಎಸ್ಒಜಿ ಕಾಲೋನಿಯಲ್ಲಿ ಪ್ರಚಾರದ ವೇಳೆ ನಡೆದಿರುವಂಥ ಘಟನೆ ಇದೆ. ಕಾರ್ಯಕರ್ತರ ಮುಂದೆ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಶ್ನಿಸಿದ್ದಾರೆ. ಸಂಸದ GM ಸಿದ್ದೇಶ್ವರ್ ಏನು ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ದಾರೆ. ನಂತರ ಬಿಜೆಪಿ ಕಾರ್ಯಕರ್ತರು ಪ್ರಚಾರಕ್ಕೆ ಮುಂದಕ್ಕೆ ಹೋಗುವಂತ ಪ್ರಯತ್ನ ಮಾಡಿದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಅದಕ್ಕೆ ಅಡ್ಡಿಪಡಿಸಿದ್ದಾರೆ. ಈ ವೇಳೆ ಮೋದಿ ಮೋದಿ ಅಂತ ಬಿಜೆಪಿ ಕಾರ್ಯಕರ್ತರು ಕೂಡ ಘೋಷಣೆಯನ್ನು ಕೂಗಿದ್ದಾರೆ. ಇದು ಒಂದು ಹಂತದಲ್ಲಿ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದೆ ಈ ಗಲಾಟೆ. ನೋಡ್ತಾ ಇದ್ದೀರಿ ಇದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಹದೇವ್ ಫೋನ್ ಸಂಪರ್ಕದಲ್ಲಿ. ಮಹದೇವ್, ದೃಶ್ಯ ನೋಡ್ತಾ ಇದ್ದೀವಿ. ಯಾಕೆ ಈ ರೀತಿ ಆಯಿತು? ಏನಕ್ಕೆ ಈ ರೀತಿ ಜಗಳ ಆಡ್ಕೊಂಡಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು? ಅಕ್ಷತ್, ಇದು ನಿನ್ನೆ ಸಾಯಂಕಾಲ ನಡೆದಿರುವಂತ ಘಟನೆ. ಏನು ಲೋಕಸಭಾ ಚುನಾವಣಾ ಹತ್ತಿರ ಆಗ್ತಾ ಇದೆ, ಹೀಗಾಗಿ ಬಿಜೆಪಿ ಅವರು ಎಸ್ಒಜಿ ಕಾಲನಿಯಲ್ಲಿ, ದಾವಣಗೆರೆ ನಗರ ಎಸ್ಒಜಿ ಕಾಲನಿಯಲ್ಲಿ ಒಂದು ಪ್ರಚಾರವನ್ನ ಮಾಡ್ತಾ ಇರ್ತಾರೆ. ಈ ಒಂದು ಸಮಯದಲ್ಲಿ ಅದೇ ಸಮಯದಲ್ಲಿ ಕೆಲವೊಂದಿಷ್ಟು ಕಾಂಗ್ರೆಸ್ ಮುಖಂಡರು ಅವರಿಗೆ ಪ್ರಚಾರಕ್ಕೆ ಅಡ್ಡಿಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಯಾವ ಮುಖ ಇಟ್ಕೊಂಡು ನೀವು ಮತವನ್ನ ಕೇಳೋಕೆ ಬಂದಿದ್ದೀರಿ? ಇಲ್ಲಿ ದಾವಣಗೆರೆಯಲ್ಲಿ ಸಂಸದ ಸಿದ್ದೇಶ್ವರ್ ಏನ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅವರನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಮತ್ತು ಪ್ರಚಾರವನ್ನ ತಡೆಯುವಂತ ಕೆಲಸ ಮಾಡ್ತಾರೆ. ಇದರಿಂದ ಸಿಟ್ಟಂತ ಬಿಜೆಪಿ ಕಾರ್ಯಕರ್ತರು ಕೂಡ ಮೋದಿ ಪರ ಘೋಷಣೆಯನ್ನ ಕೂಗೋಕೆ ಶುರುವನ್ನ ಮಾಡ್ತಾರೆ. ಯಾಕಂತಂದ್ರೆ ಅವ್ರು ಅಡ್ಡಿಪಡಿಸಿರೋದಕ್ಕೆ ನಾವು ಯಾವುದೇ ರೀತಿಯಂತ ಹಿಂಜರಿಯೋದಿಲ್ಲ ಅನ್ನೊಂದು ರೀತಿಯಾಗಿ ಅಲ್ಲಿ ಕಮಲ ಕಾರ್ಯಕರ್ತರು ಏನ್ ಮಾಡ್ತಾರೆ, ಮೋದಿ ಮೋದಿ ಅಂತ ಘೋಷಣೆಯನ್ನ ಕೂಗೋಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಮತ್ತೆ ವಿಕೋಪಕ್ಕೆ ಹೋಗುತ್ತೆ. ಅವ್ರನ್ನ ಸಿಟ್ಟಾಗ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು, ಮತ್ತೆ ಅವ್ರನ್ನ ತಡೆಯುವಂತ ಕೆಲಸವನ್ನು ಮಾಡ್ತಾರೆ. ಇದೊಂದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗುತ್ತೆ. ಮತ್ತೆ ಅಲ್ಲೇ ಕೆಲವೊಂದಿಷ್ಟು ಅಂದ್ರೆ ಈ ಹಿಂದೆ ದಾವಣಗೆರೆ ಉತ್ತರದಿಂದ ಸ್ಪರ್ಧೆ ಮಾಡಿರುವಂತ ಬಿಜೆಪಿ ಅಭ್ಯರ್ಥಿ ಆದಂತ ಲೋಕಿಕೆರೆ ನಾಗರಾಜ್ ಅವ್ರನ್ನೆಲ್ಲ ಸಮಾಧಾನ ಪಡಿಸಿ ವಾಪಸ್ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಮೇಲೆ ಗುಂಡಾಗಿರಿ ಮಾಡಿದ್ರು ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಆರೋಪವನ್ನ ಮಾಡಿರುವಂತದ್ದು ಮತ್ತು ಮಹಿಳೆಯರು ಕೂಡ ನಿಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಪಾಡಿಗೆ ನಾವು ಪ್ರಚಾರವನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ, ನಮ್ಮ ಅಜೆಂಡಾಗಳನ್ನ ಇಟ್ಕೊಂಡು ನಾವು ಪ್ರಚಾರವನ್ನ ಮಾಡ್ತೀವಿ, ಆ ರೀತಿಯಾಗಿ ಅಜೆಂಡಾಗಳನ್ನ ಇಟ್ಕೊಂಡು ನೀವು ಪ್ರಚಾರವನ್ನ ಮಾಡಿ ನಮ್ಮ ಪ್ರಚಾರಕ್ಕೆ ಏಕೆ ಅಡ್ಡಿಪಡಿಸ್ತೀರಿ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಈ ಒಂದು ಹಂತದಲ್ಲಿ ಅವರ ವಿರುದ್ಧ ಅವರ ಪರಸ್ಪರ ಅವರ ನಡುವೆ ಒಂದು ವಾಗ್ವಾದ ಆಗಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿರುತ್ತೆ. ಈ ಒಂದು ಸಮಯದಲ್ಲಿ ಮಹಿಳಾ ಕಾರ್ಯಕರ್ತರು ಈಗ ಬಿಜೆಪಿ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಈಗ ಅವರ ಪರ ಒಂದು ದೂರನ್ನ ದಾಖಲಿಸೋಕ್ಕೂ ಕೂಡ ಮುಂದಾಗಿರುವಂತದ್ದು. ರಕ್ಷತ್, ಧನ್ಯವಾದ ಮಹದೇವ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.